ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಬಿಲ್ವಪತ್ರೆಯ ಈ ಉಪಾಯದಿಂದ ಜಗತ್ತನ್ನೇ ಕೈವಶ ಮಾಡ್ಕೊಳ್ಬಹುದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ, ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇವತ್ ನಾವು ನಿಮಗೆ ಬಿಲ್ವಪತ್ರೆಯ ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಬಿಲ್ವಪತ್ರೆ ಶಿವನಿಗೆ ಎಷ್ಟೊಂದು ಪ್ರಿಯ ಅನ್ನೋದು ನಿಮ್ಗೆ ಗೊತ್ತಿರಲೇಬೇಕು ಅಲ್ವಾ? ಶಿವನನ್ನ ಪೂಜಿಸುವಾಗ ಬಿಲ್ವಪತ್ರೆ ಎಲೆಯನ್ನ ಬಳಸ್ಕೊಂಡು ಪೂಜೆ ಮಾಡಿದ್ರೆ ಶಿವನ ಆಶೀರ್ವಾದವನ್ನ ಶೀಘ್ರದಲ್ಲೇ ಪಡ್ಕೊಳ್ಬಹುದು. ಬಿಲ್ವಪತ್ರೆ ಇಲ್ಲದ ಶಿವನ ಪೂಜೆ ಪೂರ್ಣವಾಗೋದಿಲ್ಲ ಅಂತ ಬಿಲ್ವಪತ್ರೆಯ ಉಪಾಯವೊಂದನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇದನ್ನ ಮಾಡಿದ್ರೆ ಇಡೀ ಪ್ರಪಂಚವೇ ನಿಮ್ಮ ವಶವಾಗಬಹುದು. ನೀವಂದುಕೊಂಡಿದ್ದೆಲ್ಲ ನೆರವಾಗುತ್ತೆ. ಹೇಗೆ ಅನ್ನೋದನ್ನ ನಾವು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಈಗ ನಾವು ದೇವಾದಿದೇವ ಶಂಕರ ತಾಯಿ ಪಾರ್ವತಿಗೆ ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತೀವಿ. ದೇವಾದಿದೇವ ಮಹಾದೇವ ಪ್ರಣೀತಂ ಈ ಪುಸ್ತಕದಲ್ಲಿ ಶಿವನು ತಾಯಿ ಪಾರ್ವತಿ ದೇವಿಗೆ ಹೇಳಿರುವಂತಹ ಒಂದಷ್ಟು ನಿಗೂಢ ರಹಸ್ಯಗಳನ್ನ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಆ ರಹಸ್ಯ ಏನು ಅನ್ನೋದನ್ನ ಮಾಡೋದ್ರಿಂದ ಏನೆಲ್ಲ ಸಾಧ್ಯವಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀವಿ. ನೀವು ಒಂದು ಪುಸ್ತಕ, ಪೆನ್ ಅನ್ನ ತಗೊಂಡು ಇದನ್ನ ಬರೆದಿಡಿ. ಮೊದಲನೇದಾಗಿ ನೀವು ಬಿಲ್ವಪತ್ರೆಯನ್ನ ನೆರಳಲ್ಲಿ ಒಣಗಿಸ್ಬೇಕು. ಎಷ್ಟು ಒಣಗಿಸ್ಬೇಕು ಅಂತಂದ್ರೆ ಅದನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಪುಡಿಯಾಗಬೇಕು. ಆದ್ರೆ ತಪ್ಪಿಯೂ ಸೂರ್ಯನ ಬೆಳಕಿನಲ್ಲಿ ಇದನ್ನ ಒಣಗಿಸಬಾರ್ದು, ಅದು ನೆನಪಲ್ಲಿರ್ಲಿ. ಗಾಳಿಯಾಡುವ ಹಾಗೂ ನೆರಳಿರುವಂತಹ ಸ್ಥಳದಲ್ಲಿ, ಅಂದ್ರೆ ಮನೆಯೊಳಗಡೆ ಬಾಲ್ಕನಿ ಇರುವಲ್ಲಿ, ನೆರಳಿರುವಲ್ಲಿ, ಸೂರ್ಯನ ಬೆಳಕು ಎಂದಿಗೂ ಬರದಂತಹ ಜಾಗದಲ್ಲಿ, ಆದ್ರೆ ಗಾಳಿ ಇರುವಲ್ಲಿ ಸುಂದರವಾದ ಬಿಳಿ ಮತ್ತು ಶುದ್ಧವಾದ ಹೊಸ ಬಟ್ಟೆಯನ್ನ ಹರಡಿ ಅದರ ಮೇಲೆ ಬಿಲ್ವಪತ್ರೆಯ ಎಲೆಯನ್ನ ಹರಡಿ ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು. ಈಗ ಅದು ಚೆನ್ನಾಗಿ ಒಣಗಿದ ನಂತರ ಅದನ್ನ ಕೈಯಿಂದ ಉಜ್ಜಿ ಪುಡಿ ಮಾಡಿ. ಹೀಗೆ ಪುಡಿ ಮಾಡಿದಾಗ ಎಲೆಯ ನಾರುಗಳು ಹಾಗೆ ಉಳಿಯುತ್ತೆ. ಅದನ್ನ ಯಾರೂ ತುಳಿಯದ ಸ್ಥಳದಲ್ಲಿ ವಿಸರ್ಜನೆ ಮಾಡಿ ಪುಡಿಯನ್ನ ಮಾತ್ರ ಸಿದ್ಧಪಡಿಸಿ. ಈಗ ಆ ಪುಡಿಯನ್ನ ತಗೊಂಡು ಹೋಗಿ ಹಸುವಿನ ಹಾಲಲ್ಲಿ ಇದನ್ನ ಮಿಕ್ಸ್ ಮಾಡಿ. ನೀವು ತೆಗೆದುಕೊಳ್ಳುವ ಹಸುವಿನ ಹಾಲು ಯಾವ ರೀತಿ ಇರಬೇಕು ಅಂತಂದ್ರೆ, ಆ ಹಸುವಿನ ಬಣ್ಣ ಒಂದೇ ಇರಬೇಕು. ಕಪ್ಪು ಇದ್ರೆ ಕಪ್ಪಿರ್ಲಿ, ಬಿಳಿ ಇದ್ರೆ ಬಿಳಿ ಇರ್ಲಿ. ಒಂದೇ ಬಣ್ಣ ಇರುವಂತಹ ಹಸುವನ್ನ ಕಪಿಲ ಪಯಸ ಅಂತ ಹೇಳ್ತಾರೆ. ಪಯಸ ಅಂತಂದ್ರೆ ಹಾಲು, ಕಪಿಲ ಅಂತಂದ್ರೆ ಒಂದು ಬಣ್ಣದ ಹಸು. ಇವಾಗ ಆ ಬಿಲ್ವಪತ್ರೆಯ ಪುಡಿಗೆ ಕೊಂಚ ಈ ಕಪಿಲ ಹಸುವಿನ ಹಾಲನ್ನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದನ್ನ ಕಲ್ಲಲ್ಲಿ ಅರಿಬೇಕು. ನಂತರ ಅದರಿಂದ ಸಣ್ಣ ಸಣ್ಣ ಗುಳಿಗೆ ಅಂತಂದ್ರೆ ಮಾತ್ರೆಗಳನ್ನ ರೆಡಿ ಮಾಡಿ. ಹಾಗೆ ಇದನ್ನ ವಾಟಿಕ ಅಂತ ಹೇಳ್ತಾರೆ. ಈ ಮಾತ್ರೆಗಳನ್ನ ನೀವು ಒಣಗಿಸಿಟ್ಕೊಳ್ಳೋದು ಕೂಡ ಉತ್ತಮ. ಯಾಕೆಂತಂದ್ರೆ ಹಸಿಯಾಗಿದ್ರೆ ಅವು ಕೊಳೆತು ಹೋಗುತ್ತವೆ. ಇದನ್ನ ಒಣಗಿಸೋದು ಅಂತಂದ್ರೆ ಸೂರ್ಯನ ಬಿಸಿಲಲ್ಲಿ ಖಂಡಿತ ಅಲ್ಲ, ಮತ್ತೆ ನೆರಳಲ್ಲಿ ನೀವಿದನ್ನ ಒಣಗಿಸಿ ಇಟ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣಗಿಸಿಟ್ಕೊಳ್ಳಿ. 4 ಅಥವಾ 5 ಮಾತ್ರೆಗಳನ್ನ ತಯಾರಿಸಿ ಒಣಗಿಸಿ, ಜಾಸ್ತಿ ಮಾಡಬೇಡಿ. ಈ ವಾಟಿಕೆಗಳನ್ನ ಹಾಗೆಯೇ ತೆಗೆದು ಇರಿಸಬೇಕು.
ನಿಮಗೆ ಬೇಕು ಅಂತ ಅನಿಸಿದಾಗ ಅದಕ್ಕೆ ನೀರನ್ನ ಸೇರಿಸಿ ಪೇಸ್ಟ್ ಮಾಡಿ ಅದನ್ನ ತಿಲಕದಂತೆ ಹಚ್ಕೊಳ್ಬೇಕು. ನೀವು ಹೊರಗಡೆ ಹೋಗುವಾಗ, ಯಾವುದೇ ಕೆಲಸವನ್ನ ಸಾಧಿಸೋದಕ್ಕೆ ಹೋಗುವಾಗ ಈ ತಿಲಕವನ್ನ ಹಚ್ಚಿದ್ರೆ ಅದರಿಂದ ನೀವು ಅಂದ್ಕೊಂಡಂತಹ ಕೆಲಸ ಪೂರ್ಣವಾಗುತ್ತೆ. ಅಷ್ಟೇ ಅಲ್ಲ, ಎದುರುಗಿರುವ ವ್ಯಕ್ತಿಯನ್ನು ಕೂಡ ನೀವು ಸುಲಭವಾಗಿ ಕೈವಶ ಮಾಡಿಕೊಳ್ಳುವ ಸಾಧ್ಯತೆ ಆಗುತ್ತೆ. ಅಷ್ಟೇ ಅಲ್ಲ, ಇಡೀ ಜಗತ್ತನ್ನ ನಿಮ್ಮ ಕೈವಶ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದೊಂದು ಪವರ್ಫುಲ್ ವಿಧಾನವಾಗಿದೆ. ನೀವು ಸರಿಯಾದ ವಿಧಾನದಿಂದ ಇದನ್ನ ಮಾಡಿ ಈ ಬಿಲ್ವಪತ್ರೆಯ ತಿಲಕವನ್ನ ಹಚ್ಚಿದ್ದೇ ಆದ್ರೆ ಖಂಡಿತವಾಗಿಯೂ ಯಾವುದೇ ವ್ಯಕ್ತಿಯನ್ನು ಕೂಡ ನೀವು ಸುಲಭವಾಗಿ ನಿಮ್ಮತ್ತ ಸೆಳೆಯಬಹುದು. ಅವರಿಂದ ಯಾವುದೇ ಕೆಲಸ ಆಗುವಂತೆ ಮಾಡಬಹುದು. ಇದು ಶಿವನು ಪಾರ್ವತೀ ದೇವಿಗೆ ಹೇಳಿದಂತಹ ಉಪಾಯ. ಈ ಉಪಾಯವನ್ನ ನೀವು ಖಂಡಿತವಾಗಿಯೂ ಕೆಟ್ಟ ಉದ್ದೇಶಗಳಿಗೆ ಬಳಕೆ ಮಾಡಬೇಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಉಂಟಾಗುವ ಸಾಧ್ಯತೆ ಇರುತ್ತೆ. ಬಿಲ್ವಪತ್ರೆಯ ಮತ್ತೊಂದಷ್ಟು ಉಪಾಯಗಳನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಈ ಉಪಾಯವನ್ನ ಮಾಡೋದ್ರಿಂದ ಶಿವನನ್ನ ಸುಲಭವಾಗಿ ಒಲಿಸ್ಕೊಳ್ಬಹುದು. ಈ ಉಪಾಯವನ್ನ ನೀವು ಸೋಮವಾರದ ದಿನ ಮಾಡಿದ್ರೆ ಉತ್ತಮ. ಯಾಕೆಂತಂದ್ರೆ ಸೋಮವಾರವನ್ನ ಶಿವನ ದಿನ ಅಂತ ಹೇಳ್ತಾರೆ. ಶಿವನನ್ನ ಒಲಿಸ್ಕೊಳ್ಳೋದಕ್ಕಿರುವಂತಹ ಸರಳವಾದ ಮಾರ್ಗ ಅಂತಂದ್ರೆ ನೀರು ಮತ್ತು ಸಾಸುವೆ ಎಣ್ಣೆಯಾಗಿದೆ. ಇವುಗಳಿಂದ ಶಿವನನ್ನ ಸುಲಭವಾಗಿ ಸಂತುಷ್ಟಗೊಳಿಸಬಹುದು. ಅದಕ್ಕಾಗಿ ನೀವು ಮಾಡಬೇಕಾದದ್ದೇನು ಅಂತಂದ್ರೆ ಸೋಮವಾರದ ದಿನ ಬಿಲ್ವಪತ್ರೆ ಮರದ ಕೆಳಗಡೆ ಸಾಸುವೆ ಎಣ್ಣೆಯ ದೀಪವನ್ನ ಹಚ್ಚಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಬಹುಬೇಗನೆ ದೂರವಾಗುತ್ತವೆ. ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತೆ. ಇದಲ್ಲದೆ ಬಿಲ್ವಪತ್ರೆಯ ಮೇಲೆ ಓಂ ಅಂತ ಬರೆದು ಶಿವನಿಗೆ ಅರ್ಪಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತವೆ ಅಂತ ಹೇಳಲಾಗುತ್ತೆ. ನೀವು ಶಿವನಿಗೆ ಬಿಲ್ವಪತ್ರೆ ಅರ್ಪಿಸೋದಾದ್ರೆ 1, 5, 7 ಹೀಗೆ ಬೆಸ ಸಂಖ್ಯೆಯ ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸಿ. ಮಹಾದೇವನಿಗೆ ಬಿಲ್ವಪತ್ರೆ ಅರ್ಪಿಸೋದ್ರಿಂದ ಶಿವನು ಶೀಘ್ರವಾಗಿ ಸಂತೋಷಗೊಂಡು ಭಕ್ತರ ಎಲ್ಲಾ ದುಃಖಗಳನ್ನ ದೂರ ಮಾಡ್ತಾರೆ. ವಾಸ್ತುಶಾಸ್ತ್ರದಲ್ಲಿಯೂ ಕೂಡ ಬಿಲ್ವಪತ್ರೆ ಗಿಡವನ್ನ ನೆಡೋದ್ರ ಬಗ್ಗೆ ವಿವರಿಸಲಾಗಿದೆ. ಬಿಲ್ವಪತ್ರೆ ಗಿಡವನ್ನ ಮನೆಯ ಸರಿಯಾದ ದಿಕ್ಕಲ್ಲಿ ನೆಟ್ರೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಒಂದು ವೇಳೆ ನೀವು ದೀರ್ಘಕಾಲದಿಂದ ಬಡತನದಿಂದ ಬಳಲ್ತಾ ಇದ್ದು ಬಡತನದಿಂದ ಹೊರಬರೋದು ಹೇಗೆ ಅಂತ ತಿಳಿದೆ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನ ನೆಡಬೇಕು. ಹೀಗೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ. ನಿಮ್ಮ ಬಡತನ ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ಹಣ ಇಡುವಂತಹ ಜಾಗದಲ್ಲಿ ಬಿಲ್ವಪತ್ರೆ ಎಲೆಯನ್ನ ಇಟ್ಟರೂ ಕೂಡ ನಿಮ್ಮ ಹಣದ ಹರಿವು ಹೆಚ್ಚಾನೆ ಹೋಗುತ್ತೆ. ಇದು ನಿಮ್ಮ ಮನೆಯಲ್ಲಿ ಸಂತೋಷವನ್ನ ತರುತ್ತೆ. ನೀವು ನೆನಪಲ್ಲಿಟ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ ಸಂಪತ್ತನ್ನ ವೃದ್ಧಿಸೋದಕ್ಕೆ ಉತ್ತರ ದಕ್ಷಿಣ ದಿಕ್ಕಲ್ಲಿ ಬಿಲ್ವಪತ್ರೆ ಗಿಡಗಳನ್ನ ನೆಡಬೇಕು. ನಿಮಗ್ ಗೊತ್ತಾ, ಶಿವಪುರಾಣದ ಪ್ರಕಾರ ಗಿರಿಜಾಮಾತೆ ಬಿಲ್ವಪತ್ರೆ ಮರದ ಬೇರುಗಳಲ್ಲಿ, ಕಾಂಡದಲ್ಲಿ ಮಹೇಶ್ವರ, ಕೊಂಬೆಗಳಲ್ಲಿ ದಾಕ್ಷಾಯಿಣಿ, ಎಲೆಗಳಲ್ಲಿ ಪಾರ್ವತಿ, ಹೂಗಳಲ್ಲಿ ಗೌರಿ ಮತ್ತು ಹಣ್ಣುಗಳಲ್ಲಿ ಕಾತ್ಯಾಯಿನಿ ದೇವಿ ನೆಲೆಸಿದ್ದಾರೆ. ಹಾಗಾಗಿ ಮನೆಯ ವಾಯುವ್ಯ ದಿಕ್ಕಲ್ಲಿ ಬಿಲ್ವಪತ್ರೆ ಗಿಡ ನೆಡೋದ್ರಿಂದ ಎಲ್ಲಾ ದೇವಾನುದೇವತೆಗಳ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು, ಗೌರವ, ಆರೋಗ್ಯ, ಸಂತೋಷ, ಸಮೃದ್ಧಿ ಎಲ್ಲವೂ ಸಿಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಬಿಲ್ವಪತ್ರೆಯ ಈ ಉಪಾಯದಿಂದ ಜಗತ್ತನ್ನೇ ಕೈವಶ ಮಾಡ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.